ಸಿಸಿಬಿ ಪೊಲೀಸ್ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಮನಗರದ ಬಿಡದಿ ಬಳಿ ತಿಮ್ಮೇಗೌಡ ಆತ್ಮಹತ್ಯೆ. ಸಿಸಿಬಿಯಲ್ಲಿ ಆರ್ಥಿಕ ವಿಭಾಗದ ಇನ್ಸ್ಪೆಕ್ಟರ್ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಅನೇಕ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಈ ಒಂದು ಸಾವು. ಯಾದಗಿರಿ ಪಿಎಸ್ಐ ಬಳಿಕ ಮತ್ತೊಬ್ಬ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ. ಯಾದಗಿರಿಯಲ್ಲಿ ಕಳೆದ 2-3 ದಿನಗಳ ಹಿಂದಷ್ಟೇ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವು ವಿಚಾರ ಬೆಳಕಿಗೆ ಬಂತು. ಅದು ಮಾಸುವ ಮುನ್ನವೇ ಈಗ ಮತ್ತೊಂದು ಆತ್ಮಹತ್ಯೆಯ ಕೇಸ್. ಸಿಸಿಬಿಯಲ್ಲಿ ಆರ್ಥಿಕ ವಿಭಾಗದ ಇನ್ಸ್ಪೆಕ್ಟರ್ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಈ ಸಾವಿನ ಸುತ್ತ ಅನೇಕ ಅನುಮಾನಗಳು ಈಗ ಮೂಡ್ತಾ ಇದೆ. ರಾಮನಗರದ ಬಿಡದಿ ಬಳಿ ತಿಮ್ಮೇಗೌಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇನ್ಸ್ಪೆಕ್ಟರ್ ಸಾವು ಪ್ರಕರಣವನ್ನ ಗಮನಿಸ್ತಾ ಇದ್ದೀವಿ. ಏನು ಶಂಕೆ ವ್ಯಕ್ತವಾಗ್ತಾ ಇದೆ ಈ ಸಾವಿನ ಸುತ್ತ? ಅರುಣ್, ಹೌದು, ಪ್ರಮುಖವಾಗಿ ಈ ಇನ್ಸ್ಪೆಕ್ಟರ್ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ಮೇಲ್ನೋಟಕ್ಕೆ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಿರ್ತಕ್ಕಂಥದ್ದು. ಯಾಕಂದ್ರೆ ಇನ್ಸ್ಪೆಕ್ಟರ್ ಕಳೆದ ಕೆಲವು ದಿನಗಳ ಹಿಂದೆ, ಅಂದ್ರೆ 1 ತಿಂಗಳ ಹಿಂದೆ ಈತ ಏನು ಕುಂಬಳಗೋಡು ಪೊಲೀಸ್ ಠಾಣೆಯಿಂದ ಸಿಸಿಬಿಗೆ ವರ್ಗಾವಣೆ ಆಗಿದ್ರು. ವರ್ಗಾವಣೆ ಆಗಿದಂತ ಹಿನ್ನೆಲೆಯಲ್ಲಿ ಏನಾದ್ರು ಆಗಿದ್ಯಾ ಅನ್ನೋ ಒಂದು ಅನುಮಾನಗಳೀಗ ದಟ್ಟವಾಗಿ ಕಾಡ್ತಾರೆ. ಯಾಕಂದ್ರೆ ಅವರ ಆರ್ಥಿಕ ಹಿನ್ನೆಲೆ ಆಗಿರ್ಬೋದು ಅಥವಾ ಕೌಟುಂಬಿಕ ಹಿನ್ನೆಲೆ ಆಗಿರ್ಬೋದು, ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಅನ್ನೋ ಒಂದು ಮಾತುಗಳಿಗೆ ಸಾಕಷ್ಟು ಪ್ರಬಲವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಏನು ಅಂದ್ರೆ ಸಿಸಿಬಿಗೆ ಬಂದ ನಂತರ ಸಾಕಷ್ಟು ಒಂಥರ ಸೈಲೆಂಟ್ ಆಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಏನು ಇದೇ ಅಂದ್ರೆ ಕುಂಬಳಗೋಡಿಗೆ ಹೋಗ್ತಾರೆ. ಕುಂಬಳಗೋಡಿಗಿಂತ ಮುಂಚಿತವಾಗಿ ಸಿಸಿಬಿಯಲ್ಲೇ ಕೆಲಸವನ್ನ ಮಾಡಿದ್ದಾರೆ. ಇದಾದ ನಂತರ ಕುಂಬಳಗೋಡಿಗೆ ಹೋಗ್ತಾರೆ. ಕುಂಬಳಗೋಡಿನ ಎಲೆಕ್ಷನ್ ಟ್ರಾನ್ಸ್ಫರ್ ಆದ ನಂತರ ಮತ್ತೆ ಅಲ್ಲಿಗೆ 1 ತಿಂಗಳಲ್ಲಿ ಕೆಲಸವನ್ನ ಮಾಡ್ತಾರೆ. 1 ತಿಂಗಳ ನಂತರ ಅಂದ್ರೆ ಒಟ್ಟು 8 ತಿಂಗಳು 9 ತಿಂಗಳಿನಲ್ಲೇ ಅವರು ನೇರವಾಗಿ ಕುಂಬಳಗೋಡು ಪೊಲೀಸ್ ಠಾಣೆಯಿಂದ ನೇರವಾಗಿ ಸಿಸಿಬಿಗೆ ಟ್ರಾನ್ಸ್ಫರ್ ಆಗ್ತಾರೆ. ಆ ಟ್ರಾನ್ಸ್ಫರ್ ಆದಾಗಿನಿಂದಲೂ ಕೂಡ ಸಾಕಷ್ಟು ಮೌನವಾಗಿದ್ರು ಅನ್ನೋ ಒಂದು ಮಾಹಿತಿ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಯಾರದನ್ನು ಕೂಡ ಬಹಳ ಮಾತಾಡ್ತಾ ಇರ್ಲಿಲ್ಲ, ಸೈಲೆಂಟ್ ಆಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಆದ್ರೆ ಇವತ್ತು ಈ ಏನು ಈಗ ಕುಂಬಳಗೂಡಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಏನೋ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ತಿಮ್ಮೇಗೌಡನಿದ್ರೆ ಇವರ ಆಪ್ತರು ಅಥವಾ ಪೊಲೀಸ್ ಒಂದಷ್ಟು ಜನ ಇದ್ರ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅವರ ಆರ್ಥಿಕವಾಗಿ ಏನು ತೊಂದರೆ ಇಲ್ಲ, ಜೊತೆಗೆ ಅವರ ಕೌಟುಂಬಿಕವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಪರ್ಸನಲ್ ಏನಿದೆ ಅನ್ನೋದು ಪತ್ತೆ ಹಚ್ಚಬೇಕಾಗಿದೆ. ಅಥವಾ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಏನಾದ್ರು ಆಗಿದ್ಯಾ, ಟ್ರಾನ್ಸ್ಫರ್ ದಂಧೆಗೆ ಏನಾದ್ರು ಈ ಒಂದು ಆತ್ಮಹತ್ಯೆ ಆಗಿದ್ಯಾ ಅನ್ನೋ ಒಂದು ಮಾಹಿತಿಗಳನ್ನ ಕಲೆ ಹಾಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಪೊಲೀಸರು ಮುಂದಾಗ್ತಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.